ಆಕಾಶವಾಣಿ ಮಂಗಳೂರು. ಕಿಸಾನ್ ವಾಣಿ, ಕಿಸಾನ್ ವಾಣಿ, ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್, ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು, ಆಗದು ನಿರಾಸರೆ ಇನ್ನು. ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ, ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಪ್ರಿಯ ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಬೋನ್ಸಾಯಿ ಕೃಷಿ ಕುರಿತು ಮಂಗಳೂರಿನ ದಾಕ್ಷಾಯಿಣಿ ವಿಶ್ವೇಶ್ವರ ಭಟ್ ಅವರಿಂದ ಮಾಹಿತಿ ಕೇಳಲಿರುವಿರಿ. ಬೋನ್ಸಾಯ್ ಎಂಬುದು ಜಪಾನಿ ಶಬ್ದ. ಈ ಪದವನ್ನು ಮರವನ್ನು ಕುಬ್ಜವಾಗಿ ಕುಂಡದಲ್ಲಿ ಬೆಳೆಸುವುದಕ್ಕೆ ಬೋನ್ಸಾಯಿ ಎಂದು ಹೇಳುತ್ತಾರೆ. ಬೋನ್ ಎಂದರೆ ಕುಂಡ ಅಥವಾ ಟ್ರೇ, ಸಾಯ್ ಎಂದರೆ ಗಿಡ ನೆಡುವುದು ಎಂದು ಅರ್ಥ. ನಿಜವಾಗಿ ಭಾರತದ ಒಂದು ಕಲೆ. ಇದು ಬುದ್ಧಿಸ್ಟ್ ಇದನ್ನು ಚೈನಾಕ್ಕೆ ಕೊಂಡೊಯ್ದರು. ಆದರೆ ಇದು ಜಪಾನ್ನಲ್ಲಿ ಹೆಚ್ಚು ಬೆಳವಣಿಗೆ ಹೊಂದಿ ಅಭಿವೃದ್ಧಿ ಪಡೆಯಿತು. 18ನೇ ಶತಮಾನದಲ್ಲಿ ಜಪಾನೀಯರು ಚೈನಾದ ಕಲ್ಚರ್ನ ಇನ್ಫ್ಲೂಯೆನ್ಸ್ನಿಂದ ಆಗಿದ್ದರು. ಈ ಸಮಯದಲ್ಲಿ ಜಪಾನೀಯರು ಬೋನ್ಸಾಯ್ ಕಲ್ಚರನ್ನು ಅಡಾಪ್ಟ್ ಮಾಡಿಕೊಂಡು ಅದನ್ನು ಮುಂದುವರೆಸಿದ್ದಾರೆ. ಬೋನ್ಸಾಯ್ ಪ್ರಕೃತಿಗೆ ಅತಿ ಹತ್ತಿರವಾಗಿದೆ. ಬೋನ್ಸಾಯ್ ಯಾವಾಗಲೂ ಬೆಳೆಯುತ್ತಾ ಇದೆ. ಅದನ್ನು ನಮಗೆ ಬೇಕಾದ ಹಾಗೆ ಮಾಡಬಹುದು. ಬೇರೆ ಯಾವುದೇ ಆರ್ಟ್ ಫಾರ್ಮ್ಗಿಂತಲೂ ಇದು ಅತ್ಯುನ್ನತವಾಗಿದೆ. ಈಗ ಬೋನ್ಸಾಯ್ಗೆ ಯಾವ ರೀತಿಯ ಪಾಟ್ಗಳನ್ನು ನಾವು ಆಯ್ಕೆ ಮಾಡಿಕೊಳ್ಳಬೇಕು ಎಂದರೆ, ಸಾಮಾನ್ಯವಾಗಿ ಬೋನ್ಸಾಯ್ ಮಾಡುವಾಗ 2 ತೂತು ಇರುವ 4 ಇಂಚು ಎತ್ತರ ಕುಂಡವನ್ನು ಆಯ್ಕೆ ಮಾಡುತ್ತೇವೆ. ಇದು ಚೌಕಾಕಾರ, ಆಯತಾಕಾರ, ದುಂಡಾಕಾರ, ಹೆಕ್ಸಗನ್ ಇತ್ಯಾದಿ ಶೇಪ್ಗಳಲ್ಲಿ ಇರುತ್ತದೆ. ಯಾವುದನ್ನಾದರೂ ನಾವು ಆಯ್ಕೆ ಮಾಡಿಕೊಳ್ಳಬಹುದು. ಸಾಮಾನ್ಯವಾಗಿ ಮಣ್ಣಿನ ಪಿಂಗಾಣಿ ಕುಂಡಗಳನ್ನು ಆಯ್ಕೆ ಮಾಡಿಕೊಂಡರೆ ಅಥವಾ ಮಣ್ಣಿನ ಪಾಟ್ಗಳನ್ನು ಆಯ್ಕೆ ಮಾಡಿಕೊಂಡರೆ ಗಿಡಗಳಿಗೆ ಅತ್ಯುತ್ತಮವಾಗಿರುತ್ತದೆ. ಈಗ ಇದನ್ನು ಪ್ಲಾಸ್ಟಿಕ್ ಕುಂಡಗಳಲ್ಲಿ ಸಹ ಬೆಳೆಸುತ್ತಾರೆ. ಆದರೆ 4 ಇಂಚುಗಿಂತಲೂ ಪಾಟು ಎತ್ತರವಾಗಿ ಇರಬಾರದು. ಲ್ಯಾಂಡ್ಸ್ಕೇಪ್ ಮತ್ತು ಕುಬ್ಜ ಕಲ್ಲುಗಳ ಮೇಲೆ, ಬಂಡೆಗಳ ಮೇಲೆ ಮರವನ್ನು ಬೆಳೆಸುವುದರಿಂದ ನಗರ ಪ್ರದೇಶದಲ್ಲಿ ನಾವು ಪ್ರಕೃತಿಗೆ ಹತ್ತಿರವಾಗಬಹುದು. ಮನಸ್ಸಿದ್ದರೆ ಯಾರು ಬೇಕಾದರೂ ಮಾಡಬಹುದು. ಕಮಿಟ್ಮೆಂಟ್ ಮತ್ತು ಡೆಡಿಕೇಶನ್ ಇರಬೇಕು. ಯಾವಾಗಲೂ ನಾವು ಒಂದು ಕೆಲಸ ಮಾಡುತ್ತೇವೆ ಎಂದರೆ ಅದಕ್ಕೆ ಡೆಡಿಕೇಶನ್ ಇಂಪಾರ್ಟೆಂಟ್. ಬರೀ ಉತ್ಸಾಹ ಸಾಕಾಗುವುದಿಲ್ಲ. ಹಾಗೆಯೇ ಬೋನ್ಸಾಯಲ್ಲಿ ಇದು ತಾಳ್ಮೆಯ ಒಂದು ಪರೀಕ್ಷೆಯೇ ಎಂದು ಹೇಳಬಹುದು. ಸಾಮಾನ್ಯವಾಗಿ ಜನರಲ್ಲಿ ಒಂದು ತಪ್ಪು ಕಲ್ಪನೆ ಇದೆ. ಬೋನ್ಸಾಯನ್ನು ಆರ್ಟಿಫಿಷಿಯಲ್ ಆಗಿ ಬೆಳೆಸ್ತೇವೆ, ಆ ಗಿಡಕ್ಕೆ ನೋವಾಗುತ್ತದೆ. ಹಾಗೆ ಇಲ್ಲವೇ ಇಲ್ಲ. ಈಗ ನಾವು ಸಾಮಾನ್ಯವಾಗಿ ಕಾಡಿನಲ್ಲೆಲ್ಲಾದರೂ ಅಥವಾ ಲಾಂಗ್ ಡ್ರೈವ್ ಹೋಗುವಾಗ ನೀವು ರೋಡ್ ಸೈಡಿನಲ್ಲಿ ಸಣ್ಣ ಮರಗಳನ್ನು ಕಾಣಬಹುದು. ಇದು ಪ್ರಕೃತಿದತ್ತವಾಗಿ ಕುಬ್ಜವಾಗಿ ಬೆಳೆದಂತಹ ಗಿಡ ಎಂದು ಹೇಳಬಹುದು. ಯಾಕೆಂದರೆ ಅದಕ್ಕೆ ಕಲ್ಲಿನ ಒಳಗೆ ಹೋಗಲಿಕ್ಕೆ ಜಾಗ ಇಲ್ಲದೆ ಇರಬಹುದು, ಮಣ್ಣಿನ ಒಳಗೆ ಆಳವಾಗಿ ಬೇರು ಹೋಗಲಿಕ್ಕೆ ಅದಕ್ಕೆ ತಡೆ ಉಂಟಾಗಿರಬಹುದು, ಅಥವಾ ನೀರು ಸಾಕಾಗದೇ ಇರಬಹುದು. ಅಂತಹ ದೊಡ್ಡ ದೊಡ್ಡ ಮರಗಳು ಸಣ್ಣ ಸಣ್ಣ ಕುಬ್ಜವಾಗಿ ಅಲ್ಲಲ್ಲಿಯೇ ಬೆಳೆಯುತ್ತಾ ಇರುತ್ತದೆ. ಹಾಗೆ ಇದನ್ನೇ ನಾವು ಕುಂಡಗಳಲ್ಲಿ ಸಹ ಬೆಳೆಸುವ ಕ್ರಮವನ್ನು ಅಡಾಪ್ಟ್ ಮಾಡಿಕೊಳ್ಬಹುದು. ಸಾಮಾನ್ಯವಾಗಿ ಯಾವ ತರಹದ ಗಿಡಗಳನ್ನು ಬೋನ್ಸಾಯಿಗೆ ಸೂಕ್ತವಾಗಿರುತ್ತದೆ ಎಂದರೆ, ನಮ್ಮ ಪ್ರದೇಶದಲ್ಲಿ
ಯಾವ ರೀತಿಯ ಕಾಡು ಮರಗಳು ಬೆಳೆಯುತ್ತದೆಯೋ ಅಂತಹ ಮರಗಳನ್ನೇ ನಾವು ಆಯ್ಕೆ ಮಾಡಿಕೊಂಡರೆ ಅದಕ್ಕೆ ರೋಗ ಬಾಧೆಗಳಾಗಲಿ ಅಥವಾ ಸುಲಭವಾಗಿ ನಮ್ಮ ಜಾಗದಲ್ಲಿ ಬೆಳೆಯುತ್ತದೆ. ನಾವು ಈಗ ಬೋನ್ಸಾಯಿಗೆ ಜಾಗ ಎಷ್ಟು ಬೇಕು ಹೇಳಿದರೆ, ಬೋನ್ಸಾಯಿ ಅತಿ ಕಡಿಮೆ ಜಾಗವನ್ನು ಅದು ಬೇಡುತ್ತದೆ. ಕಡಿಮೆ ಜಾಗದಲ್ಲಿ ತುಂಬ ಮರಗಳನ್ನು ನೆಟ್ಟರೆ ನಮ್ಮ ನಗರ ಪ್ರದೇಶಗಳಲ್ಲಿ ನಮ್ಮ ಮಕ್ಕಳಿಗೆ ಯಾವ ರೀತಿಯ ಮರಗಳು ಕಾಡಿನಲ್ಲಿ ಇರ್ತದೆ ಅದನ್ನು ನಾವು ತೋರಿಸಬಹುದು. ಮತ್ತು ನಮ್ಮ ಆಯ್ಕೆಯ ಮೇಲೆ ಹೊಂದಿಕೊಂಡಿರುತ್ತದೆ ಮತ್ತು ನಮ್ಮ ಇಮ್ಯಾಜಿನೇಷನ್ ಮೇಲೆ ಹೊಂದಿಕೊಂಡಿರುತ್ತದೆ. ಇದು ಅತ್ಯಂತ ತಾಳ್ಮೆಯನ್ನು ಬೇಡುವಂತಹ ಒಂದು ರೀತಿಯ ಸಸ್ಯ ಆಗಿರುತ್ತದೆ. ಬೋನ್ಸಾಯ್ನಲ್ಲಿ 90% ನಮ್ಮ ಆರ್ಟಿಸ್ಟಿಕ್ ನಾಲೆಡ್ಜ್, 10% ಹಾರ್ಟಿಕಲ್ ನಾಲೆಡ್ಜು ಬೇಕಾಗುತ್ತದೆ. ಜನರಲ್ಲಿ ಸಾಮಾನ್ಯವಾಗಿ ತಪ್ಪು ತಿಳುವಳಿಕೆ ಇರುತ್ತದೆ, ಆದರೆ ಇದು ನಮಗೆ ನಗರ ಪ್ರದೇಶಗಳಲ್ಲಿ ಅತ್ಯಂತ ಸೂಕ್ತವಾಗಿರುತ್ತದೆ ಎಂದು ನನ್ನ ಅನಿಸಿಕೆ. ಇನ್ನು ಬೋನ್ಸಾಯ್ ಬೆಳೆಸುವಾಗ ಬೋನ್ಸಾಯ್ ಎಲಿಮೆಂಟ್ಸ್ ಎಂತೆಲ್ಲ ಬೇಕು ಹೇಳಿದರೆ, ಬೇರಿನ ಹರಡುವಿಕೆ, ಟ್ರಂಕಿನ ಫಾರ್ಮ್, ಅರೇಂಜ್ಮೆಂಟ್ಸ್ ಆಫ್ ಬ್ರಾಂಚಸ್, ಕೊಂಬೆಗಳ ಜೋಡಣೆ, ಬೇರುಗಳ ಸ್ಪ್ರೆಡ್, ಹರಡುವಿಕೆಯಿಂದ ಗಿಡಗಳಿಗೆ ಸಪೋರ್ಟ್ ಸಿಗುವಂತೆ ಮಾಡುವುದು. ರೂಟ್ ಯಾವಾಗಲೂ ಎಲ್ಲ ಕಡೆ ಹರಡಿದ್ದರೆ ಒಳ್ಳೆಯದು. ಯಾವುದೇ ರೀತಿಯ ಟ್ರಂಕ್ ಫಾರ್ಮ್ ಮಾಡಬೇಕಾದರೆ ಟೇಪರ್ ಆಗಿ ಮಾಡುವುದರಿಂದ ಅದು ಸ್ಮೂತ್ ಹಾಗೂ ನೀಟಾಗಿ ಕಾಣುತ್ತದೆ. ಇದು ಗಿಡವನ್ನು ಬ್ಯಾಲೆನ್ಸ್ ಮಾಡುತ್ತದೆ. ಸಾಮಾನ್ಯವಾಗಿ ನಾವು ಫಸ್ಟು ಒಂದು ಲಕೋಟೆಯಲ್ಲಿಯೋ ಅಥವಾ ಒಂದು ಸಣ್ಣ ಪಾಟ್ನಲ್ಲಿಯೋ ಫಸ್ಟು ನಾವು ಒಂದು ಗಿಡವನ್ನು ಹಾಕಬೇಕು ಅಂತ ಹೇಳಿದರೆ, ಸಾಧಾರಣ ಒಂದು ಗೋಳಿ ಮರ ಹೇಳಿ ನೀವು ಉದಾಹರಣೆಗೆ ತೆಗೆದುಕೊಂಡರೆ, ಫಸ್ಟು ಗೋಳಿ ಮರವನ್ನು ನಾವು ಒಂದು ಗಿಡವನ್ನು ಹಾಕಿ ಸಾಧಾರಣ ಅದರ ಟ್ರಂಕ್ ನಮ್ಮ ಹೆಬ್ಬೆರಳಿನಷ್ಟು ದಪ್ಪವಾಗಿರಬೇಕಾಗ್ತದೆ. ಅಷ್ಟು ದಪ್ಪ ಆದ ನಂತರ ಅದನ್ನು ನಾವು 4 ಇಂಚಿನ ಕುಂಡಕ್ಕೆ ಟ್ರಾನ್ಸ್ಫರ್ ಮಾಡಬೇಕಾಗ್ತದೆ. ಬೋನ್ಸಾಯ್ ಗಿಡವನ್ನು ನೆಡಬೇಕಾದ್ರೆ ನಮಗೆ ಕೆಲವು ಇಕ್ವಿಪ್ಮೆಂಟ್ಗಳು ಬೇಕಾಗ್ತದೆ. ಎಂತ ಹೇಳಿದರೆ, ಒಂದು ಸಾಮಾನ್ಯ ತಂತಿಗಳು ಹೇಳಿದರೆ ಕಾಪರ್ ವಯರ್ ಅಥವಾ ಅಲ್ಯೂಮಿನಿಯಂ ವಯರ್ ಆದರೆ ಒಳ್ಳೆಯದು. ಇನ್ನು ಕಬ್ಬಿಣದ ವಯರ್ ಆದರೆ ಅದು ರಸ್ಟ್ ಹಿಡಿದು ಅದು ಕಟ್ಟಾಗುವ ಚಾನ್ಸಸ್ ಜಾಸ್ತಿ ಇರುವುದರಿಂದ ಕಾಪರ್ ವಯರ್ ಇದಕ್ಕೆ ಅತ್ಯಂತ ಸೂಕ್ತವಾಗಿರುತ್ತದೆ. ಮತ್ತು ನಮಗೆ ಬೇಕಾದ ಸೈಜಲ್ಲಿ ಕಾಪರ್ ವಯರ್ ಸಿಕ್ಕುತ್ತದೆ. ಮತ್ತೆ ನಮ್ಮ ಟ್ರಂಕಿನ ಅನುಕೂಲಕ್ಕೆ ತಕ್ಕಂತೆ ನಾವು ವಯರನ್ನು ಅದಕ್ಕೆ ಸುಂದಬೇಕಾಗ್ತದೆ. ಪ್ರಪ್ರಥಮವಾಗಿ ನಾವು ಆ ಕುಂಡದಲ್ಲಿ 4 ಇಂಚಿನ ಏನು ಪಾಟ್ ತೆಕ್ಕೊಳ್ತೇವೋ ಅದಕ್ಕೆ ಒಂದು ಮೆಷನ್ನು ಹಾಕಬೇಕಾಗ್ತದೆ. ಮೆಷನ್ನು ಹಾಕಿ ಸಣ್ಣ ಸಣ್ಣ ಕಲ್ಲುಗಳನ್ನು ಫಸ್ಟಿಗೆ ಹರಡಬೇಕಾಗ್ತದೆ. ಅದರ ನಂತರ ಸ್ವಲ್ಪ ಹೊಯ್ಗೆ, ನಂತರ ಮಣ್ಣನ್ನು ಹಾಕಬೇಕಾಗ್ತದೆ. ಆ ಕಲ್ಲು ಮತ್ತೆ ಹೊಯ್ಗೆ ಹಾಕಿದ ನಂತರ ಗಿಡವನ್ನು ಅಲ್ಲಿ ಒಂದು ನಮಗೆ ಇಮ್ಯಾಜಿನರಿ ಯಾವ ರೀತಿ ನಾವು ಆ ಗಿಡವನ್ನು ನಾವು ಮೊದಲೇ ಇಮ್ಯಾಜಿನ್ ಮಾಡಬೇಕಾಗ್ತದೆ, ಯಾವ ರೀತಿಯಲ್ಲಿ ನಾವು ಆ ಗಿಡವನ್ನು ಬೆಳೆಸ್ತೇವೆ ಅಂತ ಹೇಳಿ. ಯಾಕೆ ಅಂತ ಹೇಳಿದರೆ, ಒಮ್ಮೆ ಬ್ರಾಂಚಸ್ ಅನ್ನ ಕಟ್ ಮಾಡಿದ ಮೇಲೆ ಪುನಃ ಆ ಜಾಗದಲ್ಲಿ ಬ್ರಾಂಚಸ್ ಬರುವುದಿಲ್ಲ, ಅದು ಬಿಟ್ಟು ಬೇರೆ ಜಾಗದಲ್ಲಿ ಬರ್ತದೆ. ಅದಕ್ಕಾಗಿ ನಾವು ಮೊದಲೇ ಒಂದು ಇಮ್ಯಾಜಿನೇಷನ್ ಮಾಡಬೇಕು, ನನ್ನ ಗಿಡ ಈ ರೀತಿಯಲ್ಲಿ ಇರಬೇಕು ಅಂತ ಹೇಳಿ. ಹಾಗೆ ಅಂದುಕೊಂಡ ನಂತರ ನಾವು ಆ ಗಿಡವನ್ನು ಸರಿಯಾಗಿ ಒಂದು ಪ್ಲೇಸ್ ಮಾಡಬೇಕಾಗ್ತದೆ. ಮತ್ತೆ ಆ 2 ತೂತುಗಳಿಂದ ವಯರನ್ನು ತೆಗೆದು ಕುಂಡದಿಂದ ಮೇಲೆ ಬಂದ ನಂತರ ಅದನ್ನು ಟ್ರಂಕಿನ ಭಾಗಕ್ಕೆ ಅಂತ ಹೇಳಿದರೆ ಬೇರನ್ನ ಎಲ್ಲಾ ಕಡೆಯಲ್ಲಿಯೂ ಹರಡಬೇಕಾಗ್ತದೆ. ಹರಡಿದ ನಂತರ ಅದನ್ನ ಸೆಕ್ಯೂರ್ ಮಾಡಬೇಕಾಗ್ತದೆ. ಆ ವಯರಿಂದ ಅದನ್ನ ತುಂಬಾ ಟೈಟ್ ಆಗೂ ಅಲ್ಲ, ತುಂಬಾ ಲೂಸ್ ಆಗೂ ಅಲ್ಲ. ಆ ವಯರನ್ನ ಕಟ್ಟಿ ನಾವು ಅದನ್ನ ಸೆಕ್ಯೂರ್ ಮಾಡಿದ ನಂತರ ಮತ್ತೆ ಅದರ ಮೇಲೆ ಮಣ್ಣನ್ನ ಹರಡಬೇಕಾಗ್ತದೆ. ಮಣ್ಣನ್ನ ಹರಡಿದ ನಂತರ ಅದನ್ನ ಸ್ವಲ್ಪ ಈ ತುಂಬ ಲೂಸ್ ಆಗಿರುವಂತ ಅತಿ ಮರಳು ಮಿಶ್ರಿತ ಮಣ್ಣನ್ನ ಹಾಕಬಾರ್ದು. ಅದಕ್ಕೆ ಸ್ವಲ್ಪ ಜಿಗುಟು ಮಣ್ಣು ಹೇಳ್ತೇವೆ, ಆ ಜಿಗುಟು ಮಣ್ಣನ್ನ ಹಾಕಿ ಚೆನ್ನಾಗಿ ಕೈಯಲ್ಲಿ ಪ್ರೆಸ್ ಮಾಡಬೇಕು. ಒತ್ತಿ ಒತ್ತಿ ನಿಮ್ಮ ಕೈಗೆ ಬಲ ಸಾಕಾಗದಿದ್ದರೆ ಒಂದು ಸಣ್ಣ ರೌಂಡ್ ಕಲ್ಲನ್ನ ಏನಾದರೂ ತೆಕ್ಕೊಂಡು ಅದನ್ನ ಹದವಾಗಿ ಅದರ ಮೇಲೆ ಒತ್ತುತ್ತಾ ಹೋಗಿ ಒಟ್ಟು ಟೋಟಲ್ ಅದು ಸೆಕ್ಯೂರ್ ಮಾಡಿ ನಂತರ ನೀವು ಅದಕ್ಕೆ ಸ್ವಲ್ಪ ಸ್ವಲ್ಪವೇ ನೀರು ಹಾಕಬೇಕು. ನೀರನ್ನು ಯಾವ ರೀತಿಯಲ್ಲಿ ಹಾಕಬೇಕು ಹೇಳಿದರೆ, ಒಂದು ಅದರಿಂದ ದೊಡ್ಡ ಒಂದು ಅಗಾಲವಾದ ಟಬ್ಬಲ್ಲಿ ನೀರನ್ನು ತುಂಬಿಸಿಟ್ಟು ಅದರಲ್ಲಿ ಇದನ್ನು ಮುಳುಗಿಸಿಡಬೇಕು. ಅಂದರೆ ಕೆಳಗಿಂದ ನೀರದು ಎಳ್ಕೊಳ್ಳುವ ಹಾಗೆ ಮಾಡಿದರೆ ಅತ್ಯುತ್ತಮವಾಗಿರುತ್ತದೆ. ಒಂದು ವೇಳೆ ಅದು ಆಗಲಿಲ್ಲ ಅಂದರೆ ಅದಕ್ಕೆ ಮೇಲಿನಿಂದ ಸಹ ನೀರು ಕೊಡಬಹುದು, ಆದರೆ ನೆರಳಿನಲ್ಲಿ ಇಡಬೇಕಾಗ್ತದೆ.
ಸಾಮಾನ್ಯವಾಗಿ ಬೋನ್ಸಾಯಿ ಅತ್ಯಂತ ಸ್ಲೋ ಆಗಿ ಬೆಳೆಯುವಂಥ ಗಿಡ. ಇದರಲ್ಲಿ ನಾವು ಏನು ನಿಧಾನ ಬೆಳವಣಿಗೆ ಆಗುತ್ತದೆ, ಟ್ರಂಕಿನ ಅದರ ಥಿಕ್ನೆಸ್ ಅನ್ನು ನೋಡಿ ಇದರ ವಯಸ್ಸನ್ನು ಗುರುತಿಸುವಲ್ಲಿ ಸಹಕಾರಿಯಾಗುತ್ತದೆ. ಇನ್ನು ಬ್ರಾಂಚನ್ನು ಕಟ್ ಮಾಡುವಾಗ ಅದು ರೂಟ್ನ ಬೇಸನ್ನು ಬ್ಯಾಲೆನ್ಸ್ ಮಾಡುವ ಹಾಗೆ ಇರಬೇಕು. ಹೇಗೆ ಹೇಳಿದರೆ, ಒಂದೇ ಸೈಡು ಎಲ್ಲ ಬ್ರಾಂಚನ್ನು ಕಟ್ ಮಾಡಿದರೆ ಗಿಡ ಮಗರುವ ಚಾನ್ಸ್ ಜಾಸ್ತಿ ಇರ್ತದೆ. ಆದರೆ ಅದು ರೂಟ್ ಮಗಚದ ಹಾಗೆ ಇರಬೇಕು ಅಂತ ಹೇಳಿದರೆ ಬೋನ್ಸಾಯಿಯ ಆಕರ್ಷಣೆ ಹೆಚ್ಚಿಸುವಲ್ಲಿ ಇದು ಮಹತ್ವದ ಪಾತ್ರವನ್ನು ವಹಿಸುತ್ತದೆ. ನಾವು ಎಡಕ್ಕೆ ಒಂದು ಬ್ರಾಂಚ್ ಬಿಟ್ಟರೆ ಮತ್ತೆ ಸ್ವಲ್ಪ ಜಾಗದಲ್ಲಿ ಪುನಃ ಬಲಕ್ಕೆ ಇನ್ನೊಂದು ಬ್ರಾಂಚನ್ನು ಬಿಟ್ಟರೆ ಆಗ ನೋಡ್ಲಿಕ್ಕೂ ಸಹ ಸುಂದರವಾಗಿರ್ತದೆ. ರೂಟ್ ಟ್ರಂಕನ್ನು ಹೋಲ್ಡ್ ಮಾಡುವ ಕೆಪಾಸಿಟಿ ಸಹ ಹೆಚ್ಚಾಗ್ತದೆ. ಹಾಗೆ ಆಕಾರವನ್ನು ಕೊಟ್ಟುಕೊಂಡು ಮತ್ತೆ ತುದಿಗೆ ಆಗುವಾಗ ನಮಗೆ ಬೇಕಾದ ಸೈಡನ್ನು ಅದನ್ನು ವಾಲಿಸಬಹುದು. ಇದು ಒಂದು ಗಿಡಕ್ಕೆ ಕಳೆಯನ್ನು ಸಹ ಕೊಡುತ್ತದೆ. ಇದರಲ್ಲಿ ಸ್ಪೈರಲ್ ಸ್ಟೇರ್ ಕೇಸ್ ಈಸ್ ಎ ಗುಡ್ ಮಾಡೆಲ್ ಅಂತ ಹೇಳ್ತಾರೆ. ಅದು ಆ ಗಿಡದ ಬೆಳವಣಿಗೆ ಮತ್ತು ನಿಮ್ಮ ಕೈಚಳಕದ ಮೇಲೆ ಹೊಂದಿಕೊಂಡಿರ್ತದೆ. ಫಸ್ಟ್ ಬ್ರಾಂಚಿನ ಟ್ರಂಕ್ ಸೈಜ್ನಿಂದ 1/3 ಮೇಲಿರಬೇಕು. ಭಾರವಾದ ಕೊಂಬೆಗಳು ಕೆಳಗಿರಬೇಕು. ಮರವನ್ನು ಬ್ಯಾಲೆನ್ಸ್ ಮಾಡುವ ಹಾಗೆ ಇರಬೇಕು. ಸಪೂರ ಕೊಂಬೆಗಳು ಮೇಲಿರಬೇಕು. ಬೋನ್ಸಾಯ್ ಸೈಜ್ ದೊಡ್ಡ ಮರಗಳು ನಮಗೆ ಬೇಕಾದ ಹಾಗೆ ಕಟ್ ಮಾಡಲು ಸಾಧ್ಯವಿಲ್ಲ. ಚಿಕ್ಕ ಕುಂಡಗಳಲ್ಲಿ ನಮಗೆ ಬೇಕಾದ ಹಾಗೆ ಮಾಡಬಹುದು. 6 ಇಂಚರಿಂದ 2 ಫೀಟು ಸಾಮಾನ್ಯವಾಗಿ ಇದ್ದರೆ ಒಳ್ಳೆಯದು. ಕೈಯಲ್ಲಿ ಹಿಡಿಯುವ ಸೈಜ್ನಲ್ಲಿ ಇರುತ್ತದೆ. ಒಬ್ಬ ಮನುಷ್ಯನಿಗಿಂತಲೂ ಎತ್ತರವಾಗಿದ್ದರೆ ಅದು ಆ ಪಾಟ್ ತಡ್ಕೊಳ್ಳುವ ಶಕ್ತಿ ಇರುವುದಿಲ್ಲ. ಅತೀ ಚಿಕ್ಕದು ಅಥವಾ ಅತೀ ದೊಡ್ಡದು ಇದು ಎರಡೂ ಸ್ವಲ್ಪ ಪ್ರಾಬ್ಲಮ್ ಅನ್ನು ಕೊಡುತ್ತದೆ. ಯಾಕಂತ ಹೇಳಿದರೆ ಶಿಫ್ಟಿಂಗ್ ಮಾಡುವಾಗ ಅಥವಾ ಅದನ್ನು ರೀಪಾಟ್ ಮಾಡುವಾಗ ಇದು ಪ್ರಾಬ್ಲಮ್ ಆಗ್ತದೆ. ಆದ್ದರಿಂದ ನಾವು ಅತ್ಯಂತ ಗಮನವಾಗಿ ಇಡಬೇಕಾದ ಅಂಶ ಏನಂತ ಹೇಳಿದರೆ ರೂಟನ್ನು ಬ್ಯಾಲೆನ್ಸ್ ಮಾಡುವ ಹಾಗೆ ಕೊಂಬೆಗಳನ್ನು ಇದು ಮಾಡಬೇಕು. ಚಿಕ್ಕದಾದರೆ ತುಂಬ ಸಲ ನೀರು ಹಾಕಬೇಕಾಗ್ತದೆ. ಬ್ರಾಂಚ್ ಕೂಡ ಆಗಾಗ ಪ್ರೋನಿಂಗ್ ಮಾಡಬೇಕಾಗುತ್ತದೆ. ಬೇಸಿಕ್ ಬೋನ್ಸಾಯ್ ಸ್ಟೈಲ್ ಇದನ್ನು ಟ್ರಂಕನ ಆಂಗಲ್ನ ಮೇಲೆ ವಿಂಗಡಣೆ ಮಾಡಲಾಗುತ್ತದೆ. ಇನ್ನೊಂದು ಫಾರ್ಮಲ್ ಅಪ್ರೈಟ್ ಹೇಳುತ್ತೇವೆ. ಇದು ಹೇಗೆ ಹೇಳಿದರೆ ಸಾಧಾರಣ ನಾರ್ಮಲ್ಲು ನಾವು ಯಾವ ರೀತಿ ಮರವನ್ನು ನೋಡ್ತೇವೋ ಅದೇ ರೀತಿಯಲ್ಲಿ ನಾವು ಇದನ್ನು ಪ್ರೋನ್ ಮಾಡಿಕೊಂಡು ಬರ್ಬೋದು. ಇನ್ನು ಇನ್ಫಾರ್ಮಲ್ ಅಪ್ರೈಟ್ ಅಂತ ಹೇಳ್ತೇವೆ. ಇದು ನಿಮ್ಮ ಮನಸ್ಸಿಗೆ ತಕ್ಕಂತೆ ಇದನ್ನು ಮಾಡಬಹುದು. ಇನ್ನು ಸ್ಲ್ಯಾಂಟಿಂಗ್ ಪೊಸಿಷನ್ನು ಸ್ವಲ್ಪ ಓರೆಯಾಗಿ ಇಟ್ಟು ಮಾಡಬಹುದು. ಸೆಮಿ ಕ್ಯಾಸ್ಕೇಡ್ ಸಿಸ್ಟಮ್ ಸಲ್ಲೇ ಮಾಡ್ಬೋದು. ಫಾರ್ಮನಲ್ಲಿ ಟ್ರಂಕ್ ಸ್ಟ್ರೇಟ್ ಮತ್ತು ವರ್ಟಿಕಲ್ ಆಗಿ ಇರ್ತದೆ. ಇನ್ಫಾರ್ಮನಲ್ಲಿ ಟ್ರಂಕ್ ಕರ್ವಿಯಾಗಿ ಇರುತ್ತದೆ. ಇದನ್ನು 45 ಡಿಗ್ರಿ ಬೆಂಡಿನಲ್ಲಿಯೂ ಸಹ ಇರುತ್ತದೆ. ಇನ್ನು ನಾವು 45 ಡಿಗ್ರಿಗಿಂತ ಜಾಸ್ತಿ ಬೆಂಡು ಮಾಡಿಕೊಂಡು ಹೋದರೆ ಅದು ಪಾಟಿನಿಂದ ತುಂಬ ಹೊರಗೆ ಬಂದು ಕೆಳಗುವರೆಗೆ ಇಳಿತದೆ. ಅಂತಹ ಟೈಮ್ನಲ್ಲಿ ನಾವು ಪಾಟನ್ನು ಸ್ವಲ್ಪ ಎತ್ತರವಾಗಿ ಇಡಬೇಕಾಗ್ತದೆ. ಕ್ಯಾಸ್ಕೇಡ್ ಪಾಟ್ನಲ್ಲಿ ಹಾರಿಜಾಂಟಲ್ ಆಗಿ ಸಹ ಮಾಡಬಹುದು. ಕ್ಯಾಸ್ಕೇಡ್ ಬಿಲೋ ದ ರೂಟಿಂಗ್ ಆಗಿರ್ತದೆ. ಯಾವ ರೀತಿ ಶಿಲ್ಪಿ ಒಂದು ಸಹ ತನ್ನ ಕೆತ್ತನೆ ಕೆಲಸವನ್ನು ಮುಗಿಸಿದ ಮೇಲೆ ಮತ್ತೆ ಅದನ್ನು ಚೇಂಜ್ ಮಾಡಲಿಕ್ಕೆ ಆಗುವುದಿಲ್ಲವೋ ಹಾಗೆಯೇ ಇಲ್ಲಿ ಕೂಡ ನಾವು ಒಮ್ಮೆ ಟ್ರಂಕನ್ನು ಬ್ರಾಂಚಸ್ಸನ್ನು ಕಟ್ ಮಾಡಿದರೆ ಪುನಃ ಅದನ್ನು ನಾವು ಎಂದುಕೊಂಡ ಹಾಗೆ ವಾಪಸ್ ಅಲ್ಲಿ ಚಿಗುರುವುದಿಲ್ಲ. ಅದಕ್ಕೋಸ್ಕರ ಮೊದಲೇ ನಾವು ಯಾವ ರೀತಿಯ ಬೆಳವಣಿಗೆ ನಮ್ಮ ಆರ್ಟಿಸ್ಟಿಕ್ ಸ್ಟೈಲ್ ಯಾವ ರೀತಿಯಲ್ಲಿ ಓಡ್ತದೆ ಅದರ ಪ್ರಕಾರವೇ ಮೊದಲೇ ಮುಂದಾಗುವಿಕೆಯನ್ನು ಗುರುತಿಸಿಕೊಂಡು ಅದರ ಪ್ರಕಾರ ನಾವು ಬ್ರಾಂಚಸ್ ಅನ್ನ ಕಟ್ ಮಾಡ್ತಾ ಇರಬೇಕಾಗ್ತದೆ. ಇನ್ನು ಇದಕ್ಕೆ ಫರ್ಟಿಲೈಸರ್ ಆದಷ್ಟು ಇದಕ್ಕೆ ಲಿಕ್ವಿಡ್ ಫರ್ಟಿಲೈಸರ್ ಕೊಟ್ಟರೆ ಉತ್ತಮ. ಯಾಕೆ ಹೇಳಿದರೆ ನಾವು ಸಾಲಿಡ್ ಈ ಥರ ಸಗಣಿ ಗೊಬ್ಬರ ಹೀಗೆ ಕೊಟ್ಟರೆ ಅದಕ್ಕೆ ಜಾಗ ಕಡಿಮೆ ಇರುವ ಕಾರಣ ಅದು ತೆಕ್ಕೊಳ್ಳೋದು ಲೇಟ್ ಆಗ್ತದೆ. ಲಿಕ್ವಿಡ್ ಫರ್ಟಿಲೈಸರ್ ಆದರೆ ಅದು ಸುಲಭ ಆಗ್ತದೆ ಅದಕ್ಕೆ ಇಂಟೇಕು. ಮತ್ತೆ ನಾವು ಅದರ ರೂಟ್ಸ್ ಎಲ್ಲ ಹೊರಗೆ ಬಂದಿರ್ತದೆ. ನಮ್ಮ ಪಾಟಿನಿಂದ ಹೊರಗೆ ಬಂದ ರೂಟ್ಸ್ ಅನ್ನು ನಾವು ಆಗಾಗ ಕತ್ತರಿಸಬೇಕಾಗ್ತದೆ. ಕೆಲವೊಂದು ಫಾಸ್ಟ್ ಗ್ರೋತ್ ಇರ್ತದೆ, ಕೆಲವೊಂದು ಸ್ಲೋ ಗ್ರೋತ್ ಇರ್ತದೆ. ಅದರ ಮೇಲೆ ನಾವು ಹೊಂದಿಕೊಂಡು ಮಾಡಬೇಕಾಗ್ತದೆ.
ಮಂಗಳೂರಿನ ದಾಕ್ಷಾಯಿಣಿ ವಿಶ್ವೇಶ್ವರ ಭಟ್ ಅವರಿಂದ ಬೋನ್ಸಾಯಿ ಕೃಷಿ ಕುರಿತು ಮಾಹಿತಿ ಕೇಳಿದಿರಿ. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿವರಿಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1-800-180-1551 ಕರೆ ಮಾಡಿ. ಇದು ಯಾರ ನಂಬರ್ ಅಣ್ಣ? ರೈತರ ಕಾಲ್ ಸೆಂಟರ್ದು. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ. ವರ್ಷದ 365 ದಿನಾಲೂ ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6ರಿಂದ ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಳತ್ತಿನವರೆಗೆ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲೂ. ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1-800-180-1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಇದು ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ನಿರ್ದೇಶನ ಪಿವಿ ಪ್ರಶಾಂತ್ ಕುಮಾರ್. ಮತ್ತೆ ಮುಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಕಿಸಾನ್ ವಾಣಿ, ಕಿಸಾನ್ ವಾಣಿ. ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್. ಕಿಸಾನ್ ವಾಣಿ.